Hello viewers, welcome to Basvaite Manvi channel. So previous classes alli programs na explain ಮಾಡಿದ್ದೆ arrays topic ಮೇಲೆ. ಸೊ ಒಂದಿಷ್ಟು ಪ್ರೋಗ್ರಾಮ್ಸ್ನ ಎಕ್ಸ್ಪ್ಲೈನ್ ಮಾಡಿದೆ. ಇವತ್ತಿನ ಕ್ಲಾಸಲ್ಲಿ ಇನ್ನೊಂದಿಷ್ಟು ಹೊಸ ಟಾಪಿಕ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಇವಾಗೆ ಹೊಸ ಟಾಪಿಕ್ ಹೋಗೋಣ. ಇವತ್ತಿನ ಟಾಪಿಕ್ ಸ್ಟ್ರಕ್ಚರ್ಸ್. ಸೊ ವಾಟ್ ಈಸ್ ಸ್ಟ್ರಕ್ಚರ್ಸ್? ಸ್ಟ್ರಕ್ಚರ್ ಅನ್ನೋದು ಎಲ್ಲಿ ಬರುತ್ತೆ, ಒಂದು ಪ್ರೋಗ್ರಾಮಲ್ಲಿ ಎಲ್ಲಿ ಯೂಸ್ ಆಗುತ್ತೆ ಈ ಪರ್ಟಿಕ್ಯುಲರ್ ಒಂದು ಸ್ಟ್ರಕ್ಚರ್ ಅಂದರೆ ಒಂದು ಆಕಾರ ಅಂತೇಳಿ ಅರ್ಥ. ಸೊ ಅದು ಒಂದು ಪ್ರೋಗ್ರಾಮ್ ಆಕಾರ ಯಾವ ರೀತಿ ಇರುತ್ತೆ, ಅದು ಯಾವ ರೀತಿ ನಾವು ಚೇಂಜ್ ಮಾಡ್ಕೋಬೋದು ಒಂದು ಆಕಾರ ನಾವು ಅಂತ ಒಂದು ಪ್ರೋಗ್ರಾಮಲ್ಲಿ ಅಂತ ಹೇಳಿ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಡಿಸ್ಕ್ರಿಪ್ಷನ್ ಆಗಿ ಒಂದಿಷ್ಟು ಡೆಫಿನಿಷನ್ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಹೇಳಿ. A structure is a collection of variables under a single name. ಸೊ ಇದು ಯಾವ ರೀತಿ ಇರುತ್ತೆ, ವೇರಿಯಬಲ್ಸ್ ಥರ ಇರುತ್ತೆ. ಸೊ ವೇರಿಯಬಲ್ಸ್ ನೋಡಿದ್ರೆ ನೀವು ಇಂಟ್, ಫ್ಲೋಟ್, ಡಬಲ್, ಕ್ಯಾರ್, ಹೌದಾ? ಈ ರೀತಿಯಾಗಿ ವೇರಿಯಬಲ್ಸ್ ಏನಾಗುತ್ತೆ ಸಿಂಗಲ್ ನೇಮಲ್ಲಿ ಡಿಕ್ಲೇರ್ ಆಗ್ತಾ ಹೋಗುತ್ತೆ. ಯಾವುದರಲ್ಲಿ? ಸ್ಟ್ರಕ್ಚರಲ್ಲಿ ಮಾತ್ರ. ಸೊ ಇಂಟ್ ಆಗಿರ್ಬೋದು, ಫ್ಲೋಟು, ಡಬಲ್, ಕ್ಯಾರ್, ಈ ರೀತಿಯಾಗಿ ದೀಸ್ ವೇರಿಯಬಲ್ಸ್ ಕ್ಯಾನ್ ಬಿ ಆಫ್ ಡಿಫ್ರೆಂಟ್ ಟೈಪ್ಸ್, ಅಂದರೆ ವೆರೈಟೀಸ್ ಆಫ್ ಅಲ್ಲಿ ಬರ್ಬೋದು. ವೇರಿಯಬಲ್ಸ್ನ ಯೂಸ್ ಮಾಡ್ತಾನೆ ಡಿಫ್ರೆಂಟಾಗಿ ನಾವು ಒಂದು ಪ್ರೋಗ್ರಾಮ್ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಈಚ್ ಹ್ಯಾಸ್ ಅ ನೇಮ್ ವಿಚ್ ಈಸ್ ಯೂಸ್ಡ್ ಟು ಸೆಲೆಕ್ಟ್ ಇಟ್ ಫ್ರಮ್ ದ ಸ್ಟ್ರಕ್ಚರ್. A structure is a convenient way of grouping several pieces of related information together. ಸೊ ಇದು ಯಾವ ರೀತಿ ಅಂದರೆ ಒಂದು ಸ್ಟ್ರಕ್ಚರ್ ನಾವು ಯಾವ ಆಕಾರದಲ್ಲಿ ಒಂದು ಪ್ರೋಗ್ರಾಮ್ನ ಡಿಸೈನ್ ಮಾಡ್ತೀವಿ ಅದೇ ಆಕಾರದಲ್ಲಿ ಸೊ ಒಂದು ಪ್ರೋಗ್ರಾಮ್ ಏನಾಗುತ್ತೆ ಡಿಸೈನ್ ಆಗುತ್ತೆ ಅಂತ ಹೇಳಿ ಈ ಟಾಪಿಕ್ ಅರ್ಥ. ಓಕೆ, ಇದು ಜನರಲ್ ಫಾರ್ಮೇಟ್ ನೋಡೋಣ. ಅದಕ್ಕಿಂತ ಮುಂಚೆ ಡಿಫೈನಿಂಗ್ ಅ ಸ್ಟ್ರಕ್ಚರ್. ಓಕೆ, ಸೊ ಇದೇನು ಡೆಫಿನೇಷನ್ ನೋಡೋಣ. ಎ ಸ್ಟ್ರಕ್ಚರ್ ಡೆಫಿನೇಷನ್ ಕಂಟೈನ್ಸ್ ಎ ಕೀವರ್ಡ್ ಸ್ಟ್ರಕ್ಟ್ ಆ್ಯಂಡ್ ಎ ಯೂಸರ್ ಡಿಫೈನ್ಡ್ ಟ್ಯಾಗ್ ಫೀಲ್ಡ್. ಸೊ ಇದರಲ್ಲಿ ಏನಾಗುತ್ತೆ, ಒಂದು ಕೀವರ್ಡ್ ಏನಾಗುತ್ತೆ ಕಂಟೈನ್ ಆಗುತ್ತೆ. ಸೊ ಕೀವರ್ಡ್ಸ್ ಮಾತ್ರ. ಆ್ಯಂಡ್ ದ ಜನರಲ್ ಫಾರ್ಮೇಟ್ ನೋಡೋಣ. ಸ್ಟ್ರಕ್ಟ್ ಟ್ಯಾಗ್ ಫೀಲ್ಡ್ ಇದು ಯಾವ ರೀತಿ ನೋಡಿ. ಜನರಲ್ ಫಾರ್ಮೇಟ್ ಅಂದರೆ ಫಸ್ಟು ಒಂದು ಫಾರ್ಮೇಟ್, ಈ ಫಾರ್ಮೇಟ್ ನೋಡಿನೇ ಒಂದು ಪ್ರೋಗ್ರಾಮ್ನ ಡಿಸೈನ್ ಮಾಡಬೇಕು, ಹೌದಾ? ಸೊ ಪ್ರೀವಿಯಸ್ ಟಾಪಿಕ್ಸಲ್ಲೆಲ್ಲ ನೋಡಿದ್ದೀರಿ, ವೈಲ್ ಆಗಿರ್ಬೋದು, ಡೂ ವೈಲ್, ದೆನ್ ಸ್ವಿಚ್ ಸ್ಟೇಟ್ಮೆಂಟ್, ಈ ರೀತಿಯಾದಂಥ ಟಾಪಿಕ್ಸ್ಗಳಿಗೆಲ್ಲ ಪರ್ಟಿಕ್ಯುಲರ್ ಜನರಲ್ ಫಾರ್ಮೇಟ್ ಇದೆ, ಹೌದಾ? ಅದೇ ಥರ ಇಲ್ಲಿನೂ ಅಷ್ಟೇ ಸ್ಟ್ರಕ್ಚರಲ್ಲಿನೂ ಜನರಲ್ ಫಾರ್ಮೇಟ್ ಇದೆ. ನೋಡೋಣ. ಸ್ಟ್ರಕ್ಟ್ ಟ್ಯಾಗ್ ಫೀಲ್ಡ್ ಓಪನ್ ಫ್ಲಾಗ್ ಬ್ರ್ಯಾಕೆಟ್ ಡಾಟಾ ಟೈಪ್ ಮೆಂಬರ್ 1. ಇಲ್ಲಿ ನಾವೇನಾದರೂ ಸೆಂಟೆನ್ಸ್ನ ನಾವಿಲ್ಲಿ ಇನ್ಪುಟ್ ಮಾಡ್ಬೋದು, ಏನಾದರೂ ಕಂಡೀಷನ್ಸ್ ಅಪ್ಲೈ ಮಾಡೋ ಹಾಗಿದ್ರೆ ಇಲ್ಲಿ ಮಾಡ್ಬೋದು. ದೆನ್ ಡೇಟಾ ಟೈಪ್ ಮೆಂಬರ್ 2 ಸೆಮಿಕೊಲನ್. ಸೊ ಕಂಟಿನ್ಯೂಸ್ ಇಲ್ಲೇನು ಡ್ಯಾಶ್ ಕೊಟ್ಟಿದ್ದೀನಿ, ಹೌದಾ? ಸೊ ಇಲ್ಲಿ ನೋಡ್ಬೋದು. ಇಲ್ಲಿ ಅಂದರೆ ಇನ್ನೂ ಕಂಟಿನ್ಯೂ ಮಾಡಲಿಕ್ಕಿದ್ರೆ ಸೊ ಕಂಟಿನ್ಯೂ ಮಾಡ್ಬೋದು ನೋಡಿ. ನೆಕ್ಸ್ಟ್ ಎಟ್ ಲಾಸ್ಟ್ ಡಾಟಾ ಟೈಪ್ ಮೆಂಬರ್ 1. ಸೊ ಎಟ್ ಲಾಸ್ಟ್ ಮುಗಿದ ಮೇಲೆ ನೀವೇನಾದರೂ ಕಂಡೀಷನ್ಸ್ ಅಪ್ಲೈ ಮಾಡೋ ಹಾಗಿದ್ರೆ ಮಾಡಿದ ಮೇಲೆ ಎಟ್ ಲಾಸ್ಟಲ್ಲಿ ಡಾಟಾ ಟೈಪ್ ಮೆಂಬರ್ 1 ಅಂತೇಳಿ ಹಾಕಿ ಸೊ ಸೆಮಿಕೊಲನ್, ಆಮೇಲೆ ಕ್ಲೋಸ್ ಫ್ಲಾಗ್ ಬ್ರ್ಯಾಕೆಟ್ ಸೆಮಿಕೊಲನ್. ಇಷ್ಟು ಏನು ಮಾಡ್ತೀವಿ ನಾವು, ಕ್ಲೋಸ್ ಮಾಡ್ತೀವಿ. ಸೊ ಇದು ಏನಾಗಿದೆ, ಒಂದು ಜನರಲ್ ಫಾರ್ಮೇಟ್ ಆಫ್ ಸ್ಟ್ರಕ್ಚರ್. ಸೊ ನೋಡಿದ್ರಲ್ಲ ಡೆಫಿನೇಷನ್ ಆಫ್ ಎ ಸ್ಟ್ರಕ್ಚರ್ ಯಾವ ರೀತಿ ಇದೆ ಆ್ಯಂಡ್ ಜನರಲ್ ಫಾರ್ಮೇಟ್ ಅಂತೇಳಿ. ಸೊ ಇವಾಗ ನೋಡೋಣ ಸ್ಟ್ರಕ್ಟ್ ಅಂದರೆ ಏನು. ಓಕೆ, ಅದರಲ್ಲಿ ಬಂದಿತ್ತು ಜನರಲ್ ಫಾರ್ಮೇಟಲ್ಲಿ ಸ್ಟ್ರಕ್ಟ್ ಟ್ಯಾಗ್ ಫೀಲ್ಡ್ ಅಂತೇಳಿತ್ತು. ಸೊ ವಾಟ್ ಈಸ್ ಮೀನ್ ಬೈ ಸ್ಟ್ರಕ್ಟ್ ಅಂದರೆ ಪರ್ಟಿಕ್ಯುಲರ್ ಸ್ಟ್ರಕ್ಚರಲ್ಲಿ ಸ್ಟ್ರಕ್ಟ್ ಮಾತ್ರ ತೊಗೊಂಡ್ರೆ ಏನು, ಕೀವರ್ಡ್ ಟು ಡಿಫೈನ್ ಸ್ಟ್ರಕ್ಚರ್ ಅಂದರೆ ಒಂದು ಏನು ಕೀವರ್ಡ್ ಅಂತಂದರೆ ಏನಾಗುತ್ತೆ, ಅದು ಶಾರ್ಟ್ಕಟ್ಟಲ್ಲಿ ನಾವು ತೊಗೊಂಡಿರ್ತೀವಿ ಸ್ಟ್ರಕ್ಟ್ ಅಂತೇಳಿ, ಅದು ಕೀವರ್ಡ್ ಟು ಡಿಫೈನ್ ಸ್ಟ್ರಕ್ಚರ್. ಸೊ ಟ್ಯಾಗ್ ಫೀಲ್ಡ್ ಅಂತಂದರೆ ನೇಮ್ ಆಫ್ ದ ಸ್ಟ್ರಕ್ಚರ್. ಸೊ ಟ್ಯಾಗ್ ಮಾಡೋದು ಅಂತ ನಿಮ್ಗೆ ಐಡಿಯಾ ಇರ್ಬೋದು, ಯಾರಾದ್ರು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ದೆನ್ ಸೋಷಿಯಲ್ ಮೀಡಿಯಾಸ್. ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಅದರಲ್ಲಿ ಏನು ಮಾಡ್ತೀವಿ ನಾವು, ಒಬ್ಬ ಪರ್ಸನ್ನ ಟ್ಯಾಗ್ ಮಾಡ್ತೀವಿ, ಹೌದಾ? ಸೊ ಏನು ಟ್ಯಾಗ್ ಮಾಡ್ತೀವಿ, ಒಬ್ಬ ನೇಮ್ ತಾನೇ, ಹೌದಾ? ಅದೇ ಥರ ಇಲ್ಲಿ ಟ್ಯಾಗ್ ಫೀಲ್ಡ್ ಅಂತಂದರೆ ಏನಾಗುತ್ತೆ, ನೇಮ್ ಆಫ್ ದ ಸ್ಟ್ರಕ್ಚರ್, ನೇಮ್ನ ನಾವೇನು ಮಾಡ್ತೀವಿ, ಟ್ಯಾಗ್ ಮಾಡ್ತೀವಿ ಅಷ್ಟೇ. ಡಾಟಾ ಟೈಪ್ ಅಂದರೆ ವ್ಯಾಲಿಡ್ ಸಿ ಡಾಟಾ ಟೈಪ್. ಸೊ ಡಾಟಾ ಟೈಪ್ ಕ್ಲಿಯರ್ ಅಲ್ಲ. ಸೊ ನೆಕ್ಸ್ಟ್ ನೋಡೋಣ ಸ್ಟ್ರಕ್ಚರ್ ಡಿಕ್ಲರೇಷನ್. ಸೊ ಯಾವ ರೀತಿ ಒಂದು ಸ್ಟ್ರಕ್ಚರ್ನ ಡಿಕ್ಲೇರ್ ಮಾಡ್ತೀವಿ ಅಂತಂದರೆ, ಸ್ಟ್ರಕ್ಚರ್ ಡಿಕ್ಲರೇಷನ್ ಮೀನ್ಸ್ ಕಂಬೈನಿಂಗ್ ಟೆಂಪ್ಲೇಟ್ ಡಿಕ್ಲರೇಷನ್. ಸೊ ನೋಡಿ ಇಲ್ಲಿ ವಾಟ್ ಈಸ್ ಸ್ಟ್ರಕ್ಚರ್ ಡಿಕ್ಲರೇಷನ್ ಅಂದರೆ, ಸ್ಟ್ರಕ್ಚರ್ ಡಿಕ್ಲರೇಷನ್ ಮೀನ್ಸ್ ಕಂಬೈನಿಂಗ್ ಅಂದರೆ ಜೋಡಿಸೋದು. ಯಾವ ರೀತಿ ಜೋಡಿಸೋದು, ಟೆಂಪ್ಲೇಟ್ ಡಿಕ್ಲರೇಷನ್ ಆ್ಯಂಡ್ ವೇರಿಯಬಲ್ ಡಿಕ್ಲರೇಷನ್ ಆ್ಯಂಡ್ ವೇರಿಯಬಲ್ ಡಿಕ್ಲರೇಷನ್ಸ್. ಸೊ ಟೋಟಲ್ ಎಷ್ಟಿದೆ, ಸೊ ಒಂದೇ ಸಾರಿ ವೇರಿಯಬಲ್ ಡಿಕ್ಲರೇಷನ್. ಸೊ ಕಂಬೈನಿಂಗ್ ಟೆಂಪ್ಲೇಟ್ ಡಿಕ್ಲರೇಷನ್ಸ್ ಆ್ಯಂಡ್ ವೇರಿಯಬಲ್ ಡಿಕ್ಲರೇಷನ್ಸ್ ಬೋತ್ ಎರಡು ಏನು ಮಾಡ್ತಾ ಇದೀವಿ ನಾವಿಲ್ಲಿ, ಕಂಬೈನ್ ಮಾಡ್ತಾ ಇದೀವಿ. ಎರಡು ಕಂಬೈನ್ ಮಾಡಿದರೆ ಮಾತ್ರ ಏನಾಗುತ್ತೆ, ಒಂದು ಸ್ಟ್ರಕ್ಚರ್ ಡಿಕ್ಲೇರ್ ಆಗುತ್ತೆ ಅಂತ ಹೇಳಿ, ಸೊ ಜಾರಿಗೆ ಬರುತ್ತೆ ಅಂತೇಳಿ ಹೇಳ್ಬೋದು.
ದ ಜನರಲ್ ಫಾರ್ಮೇಟ್ ನೋಡೋಣ ಇಲ್ಲಿ. ಸ್ಟ್ರಕ್ಟ್ ಟ್ಯಾಗ್ ಫೀಲ್ಡ್ ವೇರಿಯಬಲ್ 1 ವೇರಿಯಬಲ್ 2 ಅಂಟಿಲ್ ನೀವು ಕಂಟಿನ್ಯೂಸ್ ವೇರಿಯಬಲ್ 3 ವೇರಿಯಬಲ್ 4 ವೇರಿಯಬಲ್ 5 ಕಂಟಿನ್ಯೂಸ್ ಕೊಡೋ ಹಾಗಿದ್ರೆ ಅಲ್ಲಿ ನಾವೇನಾದರೂ ಅಪ್ಲೈ ಮಾಡ್ತಾ ಇದ್ರೆ ಏನು ಮಾಡ್ಬೋದು, ಕಂಟಿನ್ಯೂಸ್ ಕೊಟ್ಟು ಎಟ್ ಲಾಸ್ಟ್ ಏನು ಮಾಡ್ತೀವಿ, ವೇರಿಯಬಲ್ ಎನ್ ಸೆಮಿಕಾಲನ್ ಈ ರೀತಿ ಎಟ್ ಲಾಸ್ಟ್ ಎಂಡಿಗೆ ನಾವೇನು ಮಾಡ್ತೀವಿ, ಎನ್ ಅಂತೇಳಿ ಹಾಕ್ತೀವಿ. ಓಕೆ, ಎನ್ ಅಂತಂದರೆ ಎನಫ್, ಅಲ್ಲಿಗೆ ಏನಾಯಿತು, ಎಂಡ್ ಆಯಿತು ಅಂತೇಳಿ ಅರ್ಥ. ಸೊ ಸ್ಟ್ರಕ್ಚರ್ ಡಿಕ್ಲರೇಷನ್ ಜನರಲ್ ಫಾರ್ಮೇಟ್ ಇದು ನೋಡಿ. ಜಸ್ಟ್ ಒಂದು ಎಕ್ಸಾಂಪಲ್ ಇದೆ. ಯಾವ ರೀತಿ ಎಕ್ಸಾಂಪಲ್, ಸ್ಟ್ರಕ್ಟ್ ಬುಕ್ ಯಾವ ರೀತಿ ಇದೆ ನೋಡಿ ಇಲ್ಲಿ, ಸ್ಟ್ರಕ್ಟ್ ಬುಕ್ ಅಂಡರ್ಸ್ಕೋರ್ ಸ್ಟೋರ್, ದೆನ್ ಓಪನ್ ಫ್ಲಾಗ್ ಬ್ರಾಕೆಟ್. ಇಲ್ಲಿ ನಾನು ಹೇಳಿದೆ ನಿಮಗೆ ವೇರಿಯಬಲ್ಸ್ ಮಾತ್ರ ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಸೊ ವೇರಿಯಬಲ್ಸ್ ಅಂದರೆ ಯಾವುವು, ಇಂಟ್, ಫ್ಲೋಟ್, ಡಬಲ್, ಕ್ಯಾರ್. ಹೌದಾ, ಇದರಲ್ಲಿ ನೋಡ್ಬೋದು ನೀವು ಆ ವೇರಿಯಬಲ್ಸ್ ಕಾಣ್ತಿದೆ ನಾನು ನಿಮಗೆ. ಕ್ಯಾರ್ ಆಗಿರ್ಬೋದು, ಕ್ಯಾರ್ ಅಂದರೆ ಕ್ಯಾರೆಕ್ಟರ್, ಇಂಟ್ ಅಂದರೆ ಇಂಟಿಜರ್, ಫ್ಲೋಟ್. ಹೌದಾ, ಸೊ ನೋಡ್ತಿರ್ಬೋದು ಇವು 4 ಅಪ್ಲೈ ಆಗಿದೆ. ಸ್ಟ್ರಕ್ಟ್ ಬುಕ್ ಅಂಡರ್ಸ್ಕೋರ್ ಸ್ಟೋರ್. ಸೊ ಇಲ್ಲಿ ಏನು ತೊಗೊಂಡಿದ್ದೀವಿ, ಒಂದು ಎಕ್ಸಾಂಪಲಲ್ಲಿ ಬುಕ್ ಸ್ಟೋರ್ ತೊಗೊಂಡಿದ್ದೀವಿ. ಓಕೆ, ಅದರಲ್ಲಿ ಓಪನ್ ಫ್ಲಾಗ್ ಬ್ರಾಕೆಟ್, ಕ್ಯಾರೆಕ್ಟರ್ ಟೈಟಲ್. ಸೊ ಟೈಟಲ್ ಅಂದರೆ ಒಂದು ಕ್ಯಾರೆಕ್ಟರ್ ಟೈಟಲ್ ಎಷ್ಟು ಇರಬೇಕು, ಸೈಜ್ ಓನ್ಲಿ 15 ಇರಬೇಕು, 15 ಲೆಟರ್ಸ್ ಮಾತ್ರ ಕಂಟೈನ್ ಮಾಡಬೇಕು ಅಂಥೇಳಿ. ಸೊ ನಾವು ಇಲ್ಲಿ ಮಿನಿಮಮ್ ಹಾಕ್ಕೊಂಡಿದ್ದೀವಿ. ನಿಮ್ಗೆ ಎಷ್ಟು ಬೇಕಷ್ಟು ನೀವು ಕಂಡೀಷನ್ಸ್ನ ಅಪ್ಲೈ ಮಾಡ್ಕೋಬೋದು. ದೆನ್ ಕ್ಯಾರೆಕ್ಟರ್ ಆಥರ್ ಅಂದರೆ ಒಬ್ಬ ಆಥರ್ ನೇಮ್ ಯಾವ ರೀತಿ ಇರಬೇಕು, ಆಥರ್ ನೇಮ್ 15 ಲೆಟರ್ಸ್ ಒಳಗಡೆನೆ ಬರಬೇಕು ಅಂಥೇಳಿ. ಸೊ ನಾವಿಲ್ಲಿ ಅಂದಾಜು ಹಾಕ್ಕೊಂಡಿದ್ದೀವಿ. ಇಂಟಿಜರ್ ಪೇಜಸ್. ಓಕೆ, ಇಲ್ಲಿ ಏನು ಮಾಡಿದ್ದೀವಿ, ಪೇಜಸ್ ಎಷ್ಟು ಇರಬೇಕು, ಫ್ಲೋಟ್ ಪ್ರೈಸಸ್ ಎಷ್ಟು ಇರಬೇಕು. ದೆನ್ ಸ್ಟ್ರಕ್ಟ್ ಬುಕ್ ಅಂಡರ್ಸ್ಕೋರ್ ಸ್ಟೋರ್ ಬುಕ್ 1, ಬುಕ್ 2, ಬುಕ್ 3 ಈ ರೀತಿಯಾಗಿ ಜಸ್ಟ್ ಒಂದು ಎಕ್ಸಾಂಪಲ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಓಪನ್ ಕ್ಲೋಸ್ ಫ್ಲಾಗ್ ಬ್ರಾಕೆಟ್ಸ್ ಇದು ಕಾಮನ್ ಎಲ್ಲದರಲ್ಲಿ. ಸೊ ನೋಡಿದ್ರಲ್ಲ ಎಕ್ಸಾಂಪಲ್ ಯಾವ ರೀತಿ ಇರುತ್ತೆ ಅಂದರೆ ಜಸ್ಟ್ ಸ್ಟ್ರಕ್ಟ್ ಬುಕ್ ಅಂಡರ್ಸ್ಕೋರ್ ಸ್ಟೋರ್ ಈ ರೀತಿಯಾಗಿ ವೇರಿಯಬಲ್ಸ್ ಡಿಕ್ಲೇರ್ ಆಗ್ತಾ ಇದ್ದಾವೆ. ಇದರಲ್ಲಿ ಕ್ಯಾರೆಕ್ಟರ್ ಆಗಿರ್ಬೋದು, ಇಂಟಿಜರ್ ಆಗಿರ್ಬೋದು, ಫ್ಲೋಟ್ ಆಗಿರ್ಬೋದು. ಒಂದು ಪರ್ಟಿಕ್ಯುಲರ್ ಒಂದು ಬುಕ್ ಸ್ಟೋರ್ ತೊಗೊಂಡು ನಾವೇನು ಮಾಡಿದ್ದೀವಿ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ ಅಷ್ಟೇ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಸ್ಟ್ರಕ್ಚರ್ ಇನಿಷಿಯಲೈಸೇಷನ್. ಸೊ ವಾಟ್ ಈಸ್ ಸ್ಟ್ರಕ್ಚರ್ ಇನಿಷಿಯಲೈಸೇಷನ್ ಅಂತೇಳಿ ನೋಡೋಣ. ಸ್ಟ್ರಕ್ಚರ್ ಇನಿಷಿಯಲೈಸೇಷನ್ ಅಂದರೆ ಪ್ರಾರಂಭ ಮಾಡೋದು, ಒಂದು ಆಕಾರನ ಹೇಗೆ ಸೃಷ್ಟಿಸೋದು ಅಂದರೆ ಪ್ರಾರಂಭ ಬೇಕು. ಹೌದಾ, ಇನಿಷಿಯಲೈಸೇಷನ್ ಅಂದರೆ ಸೊ ಪ್ರಾರಂಭ ಅಂತೇಳಿ ಅರ್ಥ. ಸ್ಟ್ರಕ್ಚರ್ ವೇರಿಯಬಲ್ ಕ್ಯಾನ್ ಬಿ ಇನಿಷಿಯಲೈಸ್ಡ್ ಸಿಮಿಲರ್ ಟು ಅದರ್ ಡೇಟಾ ಟೈಪ್ಸ್ ಇನ್ ಸಿ. ಸೊ ಡೇಟಾ ಟೈಪ್ಸಲ್ಲಿ ಯಾವ ಬರ್ತವೆ ಅದೇ ಬರುತ್ತೆ. ಇಂಟ್, ಫ್ಲೋರ್, ಡಬಲ್, ಕ್ಯಾರ್ ಈ ರೀತಿಯಾದಂಥ ಡೇಟಾ ಟೈಪ್ಸ್ ಬರ್ತವೆ. ಅದರಲ್ಲಿ ನೋಡಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕಂದ್ರೆ ಸ್ಟ್ರಕ್ಚರ್ ವೇರಿಯಬಲ್ ಕ್ಯಾನ್ ಬಿ ಇನಿಷಿಯಲೈಸ್ ಸಿಮಿಲರ್ ಅಂದರೆ ಸಿಮಿಲರ್ ಆಗಿರುವಂಥ ಡಾಟಾ ಟೈಪ್ಸ್ ಮಾತ್ರ ಸಿಯಲ್ಲಿ ಯೂಸ್ ಮಾಡಬೇಕು ಅಂಥೇಳಿ. ಸೊ ಜನರಲ್ ಫಾರ್ಮೇಟ್ ನೋಡಿ ಇಲ್ಲಿ ಸ್ಟೇಟಿಕ್ ಸ್ಟ್ರಕ್ಟ್ ಟ್ಯಾಗ್ ಫೀಲ್ಡ್ ಸ್ಟ್ರಕ್ಚರ್ ವೇರಿಯಬಲ್ ಈಕ್ವಲ್ ಟು ಓಪನ್ ಫ್ಲಾಗ್ ಬ್ರ್ಯಾಕೆಟಲ್ಲಿ ಲಿಸ್ಟ್ ಆಫ್ ವ್ಯಾಲ್ಯೂಸ್. ಏನಾದರೂ ಲಿಸ್ಟ್ ಆಫ್ ವ್ಯಾಲ್ಯೂಸ್ ಅಂದರೆ ಕಂಡೀಷನ್ಸ್. ಇಲ್ಲಿ ಜಸ್ಟ್ ಏನು ಮಾಡ್ತೀವಿ ನಾವು ಬ್ರ್ಯಾಕೆಟಲ್ಲಿ ಯಾವಾಗಲೂ ಏನಾದರೂ ನಾವು ಇನ್ಪುಟ್ ಕೊಟ್ಟಿದ್ರೆ ಅದರ ಏನು ಅರ್ಥ ಅಂತಂದರೆ ಜಸ್ಟ್ ನಾವು ಕಂಡೀಷನ್ಸ್ ಆ್ಯಡ್ ಮಾಡಿರ್ತೀವಿ. ನಮಗೆ ರಿಲೇಟೆಡ್ ಕಂಡೀಷನ್ಸ್ ಆಗಿರ್ಬೋದು, ಒಂದು ಪ್ರೋಗ್ರಾಮ್ ಕಂಡೀಷನ್ಸ್ ಆಗಿರ್ಬೋದು, ಇಲ್ಲ ನಾವೇ ಏನು ಮಾಡ್ಬೋದು ಸ್ವತಃ ಓನ್ ಪ್ರೋಗ್ರಾಮ್ಸ್ ಕ್ರಿಯೇಟ್ ಮಾಡಿ ನಮ್ಮದೇ ಆದ ನಾವು ಒಂದು ಕಂಡೀಷನ್ಸ್ನ ಅಲ್ಲಿ ಇನ್ಪುಟ್ ಮಾಡ್ಬೋದು. ಯಾವಾಗೆ ಸೊ ನಾವು ಒಂದು ಎಲ್ಲ ಪ್ರೋಗ್ರಾಮ್ನ ಕಲ್ತಾಗೆ ಮಾತ್ರ ಏನು ಮಾಡ್ಬೋದು ನಾವಾಗಿ ಹೊಸದಾಗಿ ಒಂದು ಕ್ರಿಯೇಟ್ ಮಾಡ್ಬೋದು ಪ್ರೋಗ್ರಾಮ್ನ. ಸೊ ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ, ಸ್ಟ್ರಕ್ಟ್ ಬುಕ್ ಅಂಡರ್ಸ್ಕೋರ್ ಸ್ಟೋರ್. ಸೊ ಇದು ಒಂದು ಎಕ್ಸಾಂಪಲ್, ಸೇಮ್ ಪ್ರೀವಿಯಸ್ ಒಂದು ಎಕ್ಸಾಂಪಲ್ ತೋರಿಸಿದೆ ಹೌದಾ. ಅದೇ ಥರ ಓಪನ್ ಫ್ಲಾಗ್ ಬ್ರ್ಯಾಕೆಟ್ ಕ್ಯಾರೆಕ್ಟರ್ ಟೈಟಲ್ ಎಷ್ಟು ಲೆಟರ್ಸ್ ಇರಬೇಕು, ಒಂದು ಬುಕ್ ಟೈಟಲ್ ಯಾವ ರೀತಿ ಇರಬೇಕು, 15 ಲೆಟರ್ಸ್ ಮಾತ್ರ ಇರಬೇಕು ಅದರಲ್ಲಿ, ಅದಕ್ಕಿಂತ ಜಾಸ್ತಿ ಇರಬಾರ್ದು. ದೆನ್ ಕ್ಯಾರೆಕ್ಟರ್ ಆಥರ್ ಅಂದರೆ ಇದು ನಾವು ಹಾಕ್ಕೊಂಡಿರುವಂಥ ಕಂಡೀಷನ್. ಇಲ್ಲಿ ನೀವು ಎಷ್ಟಾದರೂ ಹಾಕ್ಬೋದು, 30 ಹಾಕ್ಬೋದು, ದೆನ್ ಅಥವಾ 35 ಆದರೂ ಹಾಕ್ಬೋದು. ಜಸ್ಟ್ ಟೈಟಲ್ ಅನ್ನೋದು ಅಷ್ಟು ಲೆಟರ್ಸಲ್ಲಿ ಡಿಸ್ಪ್ಲೇ ಆಗಲ್ಲ ಹೌದಾ, ಹಾಗಾಗಿ ನಾನು ಜಸ್ಟ್ 15 ಅಂತ ತೊಗೊಂಡಿದ್ದೀನಿ ಮಿನಿಮಮ್ ರೇಂಜ್ ಅಂತೇಳಿ. ದೆನ್ ಕ್ಯಾರೆಕ್ಟರ್ ಆಥರ್ ನೇಮು ಆಗಿರ್ಬೋದು. ಸೊ 15 ಲೆಟರ್ಸ್ವರೆಗೂ ಏನು ದಾಟಲ್ಲ, ಇನ್ಷಿಯಲ್ ಆಗಿರ್ಬೋದು. ಸೊ ಇನ್ನು ನಿಮಗೆ ಕೊಡಬೇಕಾಗಿದೆ ಇನ್ನು ಎಕ್ಸ್ಟ್ರಾ ನೀವು ನಂಬರ್ ಕೊಡೋ ಹಾಗಿದ್ರೆ, ಡೆಡ್ಲೈನ್ ಕೊಡೋ ಹಾಗಿದ್ರೆ ನೀವು ಕೊಡ್ಬೋದು. ದೆನ್ ಇಂಟ್ ಪೇಜಸ್ ಫ್ಲೋಟ್ ಪ್ರೈಸ್. ಸೊ ಸ್ಟೇಟಿಕ್ ಬುಕ್ 1 ಈಕ್ವಲ್ ಟು ಓಪನ್ ಫ್ಲಾಗ್ ಬ್ರ್ಯಾಕೆಟ್ ಡಬಲ್ ಕೊಟೇಶನ್ ಪ್ರೋಗ್ರಾಮ್ ಇನ್ ಸಿ. ಸೊ ಇಲ್ಲಿ ಏನು ಮಾಡಿದ್ದೀವಿ ಕಂಡೀಷನ್ ಹಾಕಿದ್ದೀವಿ ಪ್ರೋಗ್ರಾಮ್ ಇನ್ ಸಿ. ಇದು ಏನಿದೆ ಬಸವ ಅಂತ ಹೇಳಿ. ಓಕೆ, ಸೊ ಬಸವ ಅಂತಂದರೆ ಇಲ್ಲಿ ನಾವು ಆಥರ್ ನೇಮ್ ಅಥವಾ ಟೈಟಲ್. ಸೊ ಪ್ರೋಗ್ರಾಮ್ ಇನ್ ಸಿ ಏನೈತೆ ಟೈಟಲ್ ಇದೆ. ಸೊ ಬಸವ ಅನ್ನೋದು ಆಥರ್. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಇಂಟ್ ಪೇಜಸ್ ಹೌದಾ. ಸೊ ಪೇಜಸ್ ಎಷ್ಟಿದ್ದಾವೆ 230. ಸೊ ಫ್ಲೋಟ್ ಪ್ರೈಸ್ ಎಷ್ಟಿದೆ 85 ರೂಪೀಸ್. ಸೊ ಇಷ್ಟು ನಾವು ಇಲ್ಲಿ ಹಾಕಿದ್ದೀವಿ ನೋಡ್ಬೋದು ನೀವು ಹೌದಾ. ಸೊ ಪ್ರೋಗ್ರಾಮಿಂಗ್ ಇನ್ ಸಿ ಅಂತಂದರೆ ಟೈಟಲ್ ಆಫ್ ದ ಬುಕ್
ಆ್ಯಂಡ್ ಬಸವ ಅನ್ನೋದು ಆಥರ್, ದೆನ್ 230 ಅನ್ನೋದು ಪೇಜಸ್, 85 ಅನ್ನೋದು ಪ್ರೈಸ್. ಓಕೆ, ಇಷ್ಟು ನಾವೇನು ಮಾಡಿದ್ದೀವಿ, ಇನ್ಪುಟ್ ಕೊಟ್ಟಿದ್ದೀವಿ. ಇದೇ ಥರ ಇನ್ಪುಟ್ ಕೊಟ್ಟಾಗ ಏನಾಗುತ್ತೆ, ನಮಗೆ ಔಟ್ಪುಟ್ಟಲ್ಲಿ ಸೇಮ್ ಫಾರ್ಮೆಟಲ್ಲಿ ಇರುವಂಥ ಇನ್ಪುಟ್ ನಮಗೆ ಔಟ್ಪುಟ್ ಆಗಿ ಜನ್ರೇಟ್ ಆಗುತ್ತೆ. ಓಕೆ, ಸೊ ನೋಡಿದ್ರಲ್ಲ ಎಕ್ಸಾಂಪಲ್ ಯಾವ ರೀತಿ ಇದೆ ಅಂತ ಹೇಳಿ. ಸೊ ನೆಕ್ಸ್ಟ್ ನೋಡೋಣ, ಡಿಫ್ರೆನ್ಸ್ ಬಿಟ್ವೀನ್ ಅರೇಸ್ ಆ್ಯಂಡ್ ಸ್ಟ್ರಕ್ಚರ್ಸ್. ಹೌದಾ? ಸೊ ಪ್ರೀವಿಯಸ್ ಕ್ಲಾಸಸಲ್ಲಿ ಅರೇಸ್ ನೋಡಿದರೆ, ಅರೇಸಲ್ಲಿ 1 ಡೈಮೆನ್ಷನಲ್ ಅರೇ, 2 ಡೈಮೆನ್ಷನಲ್ ಅರೇ ಆ್ಯಂಡ್ 3 ಡೈಮೆನ್ಷನಲ್, ಅದಕ್ಕೆ ಯಾವ ರೀತಿ ಹೇಳ್ತೀವಿ, ಮಲ್ಟಿ ಡೈಮೆನ್ಷನಲ್ ಅರೇ ಅಂತೇಳಿ ಹೇಳ್ತೀವಿ. ಹೌದಾ? ಸೊ ನೋಡಿದ್ರಿ 3 ಥರದ ಸಬ್ ಅರೇಸ್ ನೋಡಿದ್ರಿ. ಅದಾದಮೇಲೆ ಇದರಲ್ಲಿ ಏನಿದೆ ಡಿಫ್ರೆನ್ಸ್ ಬಿಟ್ವೀನ್, ಅಂದರೆ ಪ್ರೀವಿಯಸ್ ಟಾಪಿಕ್ಕು ಇವಾಗ ಪ್ರೆಸೆಂಟ್ ಟಾಪಿಕ್ಕು ಏನು ಡಿಫ್ರೆನ್ಸ್ ಇದೆ. ಓಕೆ, ಸೊ ನೋಡೋಣ, ಅರೇಸ್ ಆ್ಯಂಡ್ ಸ್ಟ್ರಕ್ಚರ್ಸ್. ಇದರಲ್ಲಿ ಅರೇದಲ್ಲಿ ನೋಡೋಣ, ಆಲ್ ಡೇಟಾ ಇನ್ ಆ್ಯನ್ ಅರೇ ಶುಡ್ ಬಿ ಆಫ್ ಸೇಮ್ ಡೇಟಾ ಟೈಪ್. ಓಕೆ, ಇಲ್ಲಿ ಕೊಟ್ಟಿರುವಂಥ ಕಂಡೀಷನಲ್ಲಿ ಎಲ್ಲ ಸಿಮಿಲರ್ ಆಗಿರಬೇಕು ಅಂಥೇಳಿ ಅರ್ಥ ಅರೇಸಲ್ಲಿ. ಸೊ ಸ್ಟ್ರಕ್ಚರ್ಸ್ ಡಾಟಾ ಕ್ಯಾನ್ ಬಿ ಆಫ್ ಡಿಫ್ರೆಂಟ್ ಡೇಟಾ ಟೈಪ್ಸ್, ಅಂದರೆ ನಾವು ಸ್ಟ್ರಕ್ಚರಲ್ಲಿ ಏನು ಡಿಫ್ರೆಂಟಾಗಿ ಏನು ಮಾಡ್ಬೋದು, ಒಂದು ಪ್ರೋಗ್ರಾಮ್ನ ನಾವು ಕ್ರಿಯೇಟ್ ಮಾಡ್ಬೋದು ಅಂಥೇಳಿ. ಸೊ ಸ್ಟ್ರಕ್ಚರಲ್ಲಿರುವಂಥ ರಿಲೇಟೆಡ್ ಹೇಳ್ತಿದೆ. ಇದರಲ್ಲಿ ನೋಡ್ಬೋದು, ಇಂಡಿವಿಜುವಲ್ ಎಂಟ್ರೀಸ್ ಇನ್ ಆ್ಯನ್ ಅರೇ ಆರ್ ಕಾಲ್ಡ್ ಎಲಿಮೆಂಟ್ಸ್. ಸೊ ಇಂಡಿವಿಜುವಲ್ ಎಂಟ್ರೀಸ್ ಅಂದರೆ ಇದರಲ್ಲಿ ಸ್ವತಃ ಏನು ಮಾಡ್ಬೋದು, ನಾವು ಸೆಪ್ರೇಟಾಗಿ ಇಂಡಿವಿಜುವಲ್ ಎಂಟ್ರೀಸ್ ಅಂದರೆ ನಾವು ಸ್ವತಃ ಏನಾದರೂ ಒಂದು ಎಕ್ಸ್ಟ್ರಾ ಲೈನ್ಸ್, ಎಕ್ಸ್ಟ್ರಾ ಸ್ಟೇಟ್ಮೆಂಟ್ಸ್, ಎಕ್ಸ್ಟ್ರಾ ಕಂಡೀಷನ್ಸ್ ನಾವು ಅಪ್ಲೈ ಮಾಡ್ಬೋದು. ಅದಕ್ಕೆ ಏನು ಹೇಳ್ತೀವಿ ನಾವು, ಎಲಿಮೆಂಟ್ಸ್ ಅಂತೇಳಿ ಹೇಳ್ತೀವಿ ಅರೇಸಲ್ಲಿ. ಸೊ ಸ್ಟ್ರಕ್ಚರಲ್ಲಿ ನೋಡೋಣ, ಸ್ಟ್ರಕ್ಚರ್ ಇಂಡಿವಿಜುವಲ್ ಎಂಟ್ರೀಸ್ ಆರ್ ಕಾಲ್ಡ್ ಮೆಂಬರ್ಸ್. ಸೊ ಇದರಲ್ಲಿ ಏನಂತೀವಿ, ಜಸ್ಟ್ ಡಿಫ್ರೆನ್ಸ್ ಏನು, ಇದರಲ್ಲಿ ಎಲಿಮೆಂಟ್ಸ್ ಅಂತೇಳಿ ಹೇಳ್ತೀವಿ ಅರೇದಲ್ಲಿ, ಸ್ಟ್ರಕ್ಚರಲ್ಲಿ ಮೆಂಬರ್ಸ್ ಅಂತೇಳಿ ಹೇಳ್ತೀವಿ. ಇಂಡಿವಿಜುವಲ್ ಎಂಟ್ರೀಸ್ ಅಂದರೆ ಸೊ ಸೆಪ್ರೇಟಾಗಿ ನಾವೇನಾದರೂ ಆ್ಯಡ್ ಮಾಡಲಿಕ್ಕಿದ್ರೆ ಅಥವಾ ಇನ್ನೇನಾದರೂ ಒಂದು ಕಂಡೀಷನ್ ಅಪ್ಲೈ ಮಾಡಿದರೆ ಅದಕ್ಕೆ ಏನು ಹೇಳ್ತೀವಿ, ಆ್ಯಡ್ ಆಗಿದ್ದಾರೆ, ಒಂದು ಮೆಂಬರ್ಸ್ ಆ್ಯಡ್ ಆಗಿದ್ದಾರೆ ಅಂಥೇಳಿ. ಸೊ ಸ್ಟ್ರಕ್ಚರಲ್ಲಿ ನಾವು ಕರಿತೀವಿ, ಅರೇಸಲ್ಲಿ ಎಲಿಮೆಂಟ್ಸ್ ಅಂತೇಳಿ ಕರಿತೀವಿ. ಸೊ ನೋಡಿದರೆ ಡಿಫ್ರೆನ್ಸ್ ಬಿಟ್ವೀನ್ ಯಾವ ರೀತಿ ಇದೆ ಅಂಥೇಳಿ ಅರೇಸ್ ಆ್ಯಂಡ್ ಸ್ಟ್ರಕ್ಚರ್. ಓಕೆ, ಅದರಲ್ಲಿ ಜಸ್ಟ್ ಏನಿದೆ, ಜಸ್ಟ್ 2 ಲೈನ್ಸ್ ಕೊಟ್ಟಿದ್ದೀನಿ ಅಷ್ಟೇ, ನಾನು ಜಾಸ್ತಿ ಏನು ಡಿಸ್ಕ್ರಿಪ್ಟಿವ್ ಆಗಿ ತೋರಿಸಿಲ್ಲ. ಬಿಕಾಸ್ ನಮಗೆ ಅರ್ಥ ಆಗಬೇಕು. ತುಂಬ ಲೆಂದಿ ಆಗಿದ್ದರೆ ಏನಾಗುತ್ತೆ, ಓದಲಿಕ್ಕೂ ನಮಗೆ ಮನಸ್ಸು ಬರಲ್ಲ. ಹೌದಾ? ಹಾಗಾಗಿ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ನಮ್ಗೆ ಹೆಂಗಿರಬೇಕು, ಸೊ ಒಂದು ಅರ್ಥ ಆಗೋ ಥರನೂ ಇರಬೇಕು ಟಾಪಿಕ್, ಅದ್ರ ಜೊತೆಗೆ ನಮಗೆ ಸ್ವೀಟಾಗಿ ಶಾರ್ಟಾಗಿ ಆನ್ಸರ್ಸು ಇರಬೇಕು. ಹೌದಾ? ಹಾಗಾಗಿ ನಾನು ಲಿಮಿಟೆಡ್ ಟಾಪಿಕ್ಸ್ನ ನಿಮ್ಗೆ ಏನು ಮಾಡ್ತೀನಿ ಅಂದರೆ ಟಾಪಿಕ್ಸಲ್ಲಿ ಲಿಮಿಟೆಡ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಅರೇಸ್ ನೋಡಿದ್ರಿ, ಸ್ಟ್ರಕ್ಚರ್ ನೋಡಿದ್ರಿ. ಹೌದಾ? ಸ್ಟ್ರಕ್ಚರಲ್ಲಿ ಏನೇನು ನೋಡಿದ್ರಿ, ಇನಿಷಿಯಲೈಸೇಷನ್ ಆಗಿರ್ಬೋದು, ಡಿಕ್ಲರೇಷನ್ ಆಫ್ ಸ್ಟ್ರಕ್ಚರ್ ನೋಡಿದ್ರಿ. ಸೊ ವಾಟ್ ಈಸ್ ಸ್ಟ್ರಕ್ಚರ್ ಅಂತ ನೋಡಿದ್ರಿ, ಅದ್ರ ಜೊತೆಗೆ ಒಂದು ಎಕ್ಸಾಂಪಲ್, ಸೊ 2 ಎಕ್ಸಾಂಪಲ್ಸ್ ನೋಡಿದ್ರಿ. ಆಮೇಲೆ ಜನರಲ್ ಫಾರ್ಮೇಟ್ಸ್ ನೋಡಿದ್ರಿ. ಹೌದಾ? ಈ ರೀತಿಯಾಗಿ ಸಪ್ರೇಟ್ ಟಾಪಿಕ್ಸ್ನ ನಾನು ಹೇಳಿದೆ ನಿಮಗೆ ಇವತ್ತಿನ ಕ್ಲಾಸಲ್ಲಿ. ಸ್ಟ್ರಕ್ಚರ್ ನೋಡಿದ್ರಲ್ಲ, ಎಲ್ಲ ಟಾಪಿಕ್ಸ್ನ ಸೊ ಪ್ರಿಪೇರ್ ಆಗಿದ್ಮೇಲೆ ಸ್ವಲ್ಪ ನೋಟ್ ಡೌನ್ ಮಾಡ್ಕೋರಿ, ಅಂದರೆ ನೋಟ್ಸ್ ಮಾಡ್ತಾ ಹೋಗಿ ನಿಮಗೆ ಈಸಿಯಾಗಿ ನಿಮಗೆ ಫೈಂಡ್ ಔಟ್ ಮಾಡಲಿಕ್ಕಾಗುತ್ತೆ, ಅಂದರೆ ನೆಕ್ಸ್ಟ್ ಟಾಪಿಕ್ಸ್ ಎಲ್ಲ. ಸೊ ಬಿಕಾಸ್ ಒಂದಕ್ಕೊಂದು ರಿಲೇಟೆಡ್ ಆಗಿ ತುಂಬ ಇರ್ತವೆ. ಅರೇಸ್ ನೋಡಿರ್ಬೋದು ನೀವು, ಪ್ರೀವಿಯಸ್ಸಲ್ಲಿ ನಾವು ಅರೇಸ್ ಕಲ್ತಿದ್ವಿ. ಹೌದಾ? ಸೊ ಅರೇಸ್ ಮತ್ತು ಸ್ಟ್ರಕ್ಚರ್ಗೆ ಏನು ಡಿಫ್ರೆನ್ಸ್ ಇದೆ ನೋಡಿ, ಏನು ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ನೋಡಿದ್ವಿ. ಹೌದಾ? ಅಂದರೆ ಇದಕ್ಕೆ ಒಂದಕ್ಕೊಂದು ಏನಿರುತ್ತೆ, ಲಿಂಕ್ ಇರುತ್ತೆ. ಹಾಗಾಗಿ ಸೊ ಪ್ರತಿಯೊಂದು ಕ್ಲಾಸ್ನೂ ತುಂಬ ಇಂಪಾರ್ಟೆಂಟ್. ಸೊ ಅಲ್ಲಿವರೆಗೆ ಏನು ಮಾಡಿರಿ, ಪ್ರಾಕ್ಟೀಸ್ ಮಾಡ್ತಾ ಇರಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.